ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ. ನಾನು ಇವತ್ತು ನನ್ನ ಫುಲ್ ಡೇ ರೋಟೀನ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಎಲ್ಲರೂ ಕೇಳ್ತಾ ಇದ್ರಿ, ಯಾಕೆ ಲೈವಿಗೆ ಬರ್ತಾ ಇಲ್ಲ, ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೆಲ್ಲ. ಹಾಗಾಗಿ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಅಷ್ಟೊಂದು ಆಗ್ತಾ ಇಲ್ಲ ಮಾಡೋದಕ್ಕೆಲ್ಲ. ಅಂದರೆ ಎದೊಳಿದ್ದು ಮಾರ್ನಿಂಗು ಮತ್ತು ಅಡುಗೆ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಮಗು ನೋಡಿಕೊಂಡು ಮತ್ತೆ ಆಫೀಸ್ಗೆ ಹೋಗ್ಬಿಟ್ಟು ವಾಪಸ್ ಬಂದು ಮತ್ತೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಾಗಲಿ ಲೈವ್ ಕೂತ್ಕೊಳ್ಳೋದಾಗಲಿ ಅದೆಲ್ಲ ಆಗ್ತಾಯಿಲ್ಲ. ಹಾಗಾಗಿ ನಾನು ಸ್ವಲ್ಪ ದಿನ ಬ್ರೇಕ್ ಕೊಡೋಣ ಅಂತ ಬ್ರೇಕ್ ಕೊಟ್ಟಿದ್ದೀನಿ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನಾನು ತೋರಿಸ್ತಾ ಇರೋದು ಇದು ಒಂದು ಮಸ್ಕಿಟೋಸ್ದು ನೆಟ್ಟಿದ್ದು ವಿಂಡೋಗೆಲ್ಲ ಹಾಕ್ತಾರಲ್ಲ ಅದು. ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ. ಇವಾಗಿನ ಬೇಸಿಗೆಗಾಲಕ್ಕಂತೂ ಸಮ್ಮರ್ ಟೈಮ್ಗೆ ತುಂಬ ಯೂಸ್ಫುಲ್ ಇದೆ. ನೀವು ಆಚೆಯಿಂದ ಕಿಟಕಿ ತಗೊಂಡ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಇದರಿಂದ. ಮತ್ತು ಒಂದು ಸೊಳ್ಳೆ ಆಗಲಿ ಏನು ಕೂಡ ಒಳಗಡೆ ಬರೋದಿಲ್ಲ. ಸೊ ತುಂಬ ಸೆಕೆಗಾಲದಲ್ಲಿ ಇದು ತುಂಬ ಯೂಸ್ ಆಗ್ತಿದೆ ನನಗಂತೂ. ನಾನು ಇದನ್ನು ಮೀಶೋಯಿಂದ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ. ಲಿಂಕ್ ಬೇಕಾದರೆ ಖಂಡಿತ ಹಾಕ್ತೀನಿ. ಇನ್ನು ನನ್ನ ಮಗ ಮಲಗಿದ್ದ. ಆಲ್ಮೋಸ್ಟು ನಾನು ಎದ್ದೇಳೋ ಟೈಮಿಂಗ್ಸ್ 8 ಗಂಟೆನೇ. 8 ಗಂಟೆವರೆಗೂ ನನ್ನ ಕೈಲಿ ಎದ್ದೇಳೋದಕ್ಕಾಗಲ್ಲ ಮಾರ್ನಿಂಗ್ ಟೈಮು. ಸೊ ದೇವ್ರ ಮನೆಯಲ್ಲಿ ಬಂದು ದೇವ್ರನ್ನ ನೋಡೋಣ ಅಂತಂದರೆ ನನ್ನ ಮಗ ಎಲ್ಲ ಆಟ ಆಡೋದಕ್ಕೆ ಅಂತ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಡ್ಬಿಡ್ತಾನೆ. ಎಲ್ಲ ಮಕ್ಕಳು ಆಟ ಸಾಮಾನು ಜೊತೆ ಆಟ ಆಡಿದ್ರೆ ನನ್ನ ಮಗ ದೇವ್ರ ಸಾಮಾನುಗಳ ಜೊತೆ ಆಟ ಆಡ್ತಾನೆ, ದೇವ್ರಗಳ ಜೊತೆ ದೇವ್ರನ್ನ ಇಟ್ಕೊಂಡು. ಸೊ ನನಗಿದನ್ನು ಕ್ಲೀನ್ ಮಾಡೋದಕ್ಕೇ ಮಾರ್ನಿಂಗ್ ಟೈಮ್ 15 ನಿಮಿಷ ಹಿಡಿಯುತ್ತೆ. ನಾನು ಎಷ್ಟು ಹೇಳಿದ್ರೂ ಕೂಡ ಅವನು ಮಾಮಿ ಮಾಡ್ತೀನಿ, ದೇವ್ರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರುಗಳನ್ನ ತಗೊಂಡು ಕೆಳಗಡೆ ಇಟ್ಕೊಂಡಿರ್ತಾನೆ. ಅದಾದಮೇಲೆ ನಾನು ನೆಕ್ಸ್ಟ್ ಬಂದುಬಿಟ್ಟು ನಾನಿವತ್ತು ರಾತ್ರಿನೇ ಅಂದ್ಕೊಂಡೆ ಬಟಾಣಿದು ಸಾಗು ಮಾಡಿಬಿಟ್ಟು ಪೂರಿ ಮಾಡೋಣ ಅಂತ. ಯಾಕಂದರೆ ನನ್ನ ಮಗ ರಾತ್ರಿನೇ ಕೇಳ್ತಿದ್ದ, ಅಮ್ಮ ಪೂರಿ ತಿಂತೀನಿ ಅಂತ ಅಂದ್ಬಿಟ್ಟು. ಸರಿ ಮಾರ್ನಿಂಗ್ ಮಾಡಿಕೊಡ್ತೀನಿ, ಇವಾಗ ಮಲ್ಕೊ ಅಂತ ಹೇಳ್ಬಿಟ್ಟು. ಅದು ನಾನು ಮರ್ತೋಗ್ಬಿಟ್ಟು 4 ಗಂಟೆಗೆ ನೆನೆ ಹಾಕಿದ್ದೆ. ಸೊ 8 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ನೆಂದಿತ್ತು. ಅಷ್ಟೊಂದೆಲ್ಲ ಏನೂ ಆಗಿರಲಿಲ್ಲ, ಪೂರ್ತಿ ನೆಂದಿತ್ತು ಬಟಾಣಿ. ಸರಿ ಅಂತ ಅಂದ್ಬಿಟ್ಟು ನಾನು ಚಪಾತಿಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆ ರೆಡಿ ಮಾಡೋದಕ್ಕೆ ನೀಟಾಗಿ ಶೆಲ್ಫ್ ಕಲ್ಲೆಲ್ಲ ಸೀಟ್ಕೊಂಡೆ. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ನಾರ್ಮಲಾಗಿ ಹೇಳ್ತಾ ಇರ್ತಾರೆ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಕಷ್ಟ ಆಗುತ್ತೆ, ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬ ಈಸಿ ಇರುತ್ತೆ, ಅಷ್ಟೊಂದೆಲ್ಲ ಏನು ಕಷ್ಟ ಇರಲ್ಲ, ನಾರ್ಮಲಾಗಿರುತ್ತೆ ಅಂತ. ಆ್ಯಕ್ಚುಲಿ ಸೆಕೆಂಡ್ ಪ್ರೆಗ್ನೆನ್ಸಿನೇ ತುಂಬ ಕಷ್ಟ ಇರೋದು. ಸೊ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ತುಂಬ ಕೇರ್ ಮಾಡ್ತಾರೆ, ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಕೇರ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮ ಮನೇಲಂತೂ ಎಲ್ಲರೂ ಕೇರ್ ಮಾಡ್ತಾರೆ. ಬಟ್ ನನ್ನ ಮಗನ್ನ ಹ್ಯಾಂಡಲ್ ಮಾಡಿಕೊಂಡು ಇದೆಯಲ್ಲ, ಆಫೀಸ್ಗೆ ಹೋಗ್ಕೊಂಡು ನನ್ನ ಮಗನ ಹ್ಯಾಂಡಲ್ ಮಾಡಿಕೊಂಡು ಬಂದು ಮನೆಯಲ್ಲೂ ಸ್ವಲ್ಪ ಕೆಲಸ ಮಾಡಬೇಕಲ್ಲ, ಅದಂತೂ ತುಂಬಾ ಕಷ್ಟ ಇರುತ್ತೆ. ಸೊ ಮಕ್ಕಳನ್ನ ಒಂದು ಮಗು ನೋಡಿಕೊಂಡು ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತೂ ಇನ್ನೂ ತುಂಬ ಡಿಫಿಕಲ್ಟಾಗಿರುತ್ತೆ. ಎಲ್ಲರೂ ಹೇಳ್ತಾರೆ ಈಸಿ ಅಂತ, ನನಗೇನೋ ಈಸಿ ಇದು ಅಂತ ಅನ್ನಿಸ್ತಾನೇ ಇಲ್ಲ. ಮತ್ತು ಎಲ್ಲರೂ ಹೇಳ್ತಾರೆ ಒಂದು ಮಗುಗೆ ಅಟ್ಲೀಸ್ಟ್ 4 ಇಯರ್ಸ್ 3 ಇಯರ್ಸ್ ಗ್ಯಾಪ್ ಇರಬೇಕು ಅಂತ. ಆಲ್ಮೋಸ್ಟ್ ನನ್ನ ಮಗನಿಗೆ 4 ವರ್ಷನೇ ಆಗ್ತಾ ಬರ್ತಿದೆ. ಆದ್ರೂ ಅವನು ಊಟ ತಿನ್ನೋದಾಗಲಿ ತುಂಬ ಅಂದರೆ ತುಂಬ ಆಟ ಮಾಡ್ತಾನೆ ಎಲ್ಲಾದ್ರೂ. ಸೊ ಅವನ್ನ ಹ್ಯಾಂಡಲ್ ಮಾಡೋದೇ ನನಗೆ ಕಷ್ಟ ಆಗಿಬಿಟ್ಟಿದೆ. ಬೇರೆ ಕೆಲಸ ಮಾಡೋದಂತೂ ನನಗೇನು ಕಷ್ಟ ಅಂತ ಫೀಲ್ ಆಗ್ತಾ ಇಲ್ಲ. ಸೊ ಚಪಾತಿಗೆ ಅಂತ ಪೂರಿ ಮತ್ತು ಚಪಾತಿ ಎರಡೂ ಮಾಡಿದ್ದೆ. ಯಾಕಂತಂದರೆ ನನಗೆ ಬಾಕ್ಸ್ಗೆ ಚಪಾತಿ ತೊಗೊಂಡೋಗೋಣ ಮತ್ತು ಇಲ್ಲಿ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು. ನಾನಂತೂ ಪೂರಿ ಚಪಾತಿ ಮಾಡೋದ್ರಲ್ಲಿ ಅಷ್ಟೊಂದೆಲ್ಲ ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ಓಕೆ ಮಾಡ್ತೀನಿ. ಬಟ್ ನೀವು ಕೊನೆಯವರೆಗೂ ವೀಡಿಯೋಸ್ ನೋಡಿದ್ರೆ ಯಾರು ಪೂರಿ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನನಗಂತೂ ಪೂರಿ ಮಾಡೋದಕ್ಕೆ ಬರಲೇ ಇಲ್ಲ. ಕೊನೆಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಪೂರಿ ಮಾಡಿದ್ರು, ಬಟ್ ಅವ್ರು ಮಾಡಿದ್ರಂತೂ ತುಂಬ ಚೆನ್ನಾಗಿ ಬಂತು. ನಾನು ಅನ್ಕೋತಾ ಇದ್ದೆ, ಇಲ್ಲಿ ನಮ್ಮ ಮನೇಲಿ ಅಡುಗೆ ಕುಕ್ಕಿಂಗ್ ಯಾರು ಮಾಡೋದಪ್ಪ, ಇಷ್ಟೊಂದು ಚೆನ್ನಾಗಿ ಮಾಡ್ತವ್ರೆ ಅಂತ ಅಂದ್ಬಿಟ್ಟು. ನಾನು ಅಂದ್ಕೊಂಡೆ ನನ್ನ ಹಸ್ಬೆಂಡ್ಗೂ ಬರಲ್ವೇನೋ ಪೂರಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ಸರಿ ನಾನೇ ಮಾಡೋಣ ಬಿಡು ಅಂತ ಅಂದ್ಕೊಂಡೆ. ಬಟ್ ನನಗೇನಂದರೆ ಅದು ಅರಿಯೋದೇ ಬರೋದಿಲ್ಲ ಪೂರಿಗೆ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಕೆಲವೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ಅಂದರೆ ಒಂದೊಂದು ಆಸೆ ಒಬ್ಬೊಬ್ರಿಗಿರುತ್ತೆ. ಆ್ಯಕ್ಚುಲಿ ನಾವು 2 ಮನೆ ಮದುವೆ ಆದಾಗ ಒಂದು ಚಿಕ್ಕ ಮನೆಯಲ್ಲಿದ್ವಿ. ಅದು ಜಸ್ಟ್ ಒಂದು ರೂಮ್ ಇತ್ತು ಅಷ್ಟೇ. ಆ ರೂಮ್ನಲ್ಲಿ ನಂದು ಅಡುಗೆ ಮನೆ ತುಂಬ ಅಂದರೆ ಒಂದೇ ಒಂದು ಶೆಲ್ಫ್ ಹಾಕಿದ್ರು ಅಷ್ಟೇ. ಸೊ ಆವಾಗ ನನಗೆ ಈ ಥರ ಚಪಾತಿನ ಯಾವಾಗ್ಲೂ ಶೆಲ್ಫ್ ಮೇಲೇ ಚಪಾತಿ ಅಲ್ಲೇ ಇಟ್ಕೊಂಡು ಅಲ್ಲೇ ಅರೆದು ಅಲ್ಲೇ ಹಾಕೋದಂದರೆ ತುಂಬ ಇಷ್ಟ ಇತ್ತು. ಅದಾದಮೇಲೆ ಆ ಮನೇಲಂತೂ ತುಂಬ ಚಿಕ್ಕ ಮನೆ ಆಗಿದ್ದರಿಂದ ಆಗಿಲ್ಲ. ಅದಾದಮೇಲೆ ನಾವು ನೆಕ್ಸ್ಟು ಒಂದು ಲೀಸ್ಗೆ ಹೋದ್ವಿ ಆ ಮನೇಲಿ. ಆ ಮನೆ ಬಂದುಬಿಟ್ಟು ಅದು ಮನೆ ಸ್ವಲ್ಪ ಓಕೆ ದೊಡ್ಡದಿತ್ತು, ಬಟ್ ಅಡುಗೆ ಮನೆ ಬಂದುಬಿಟ್ಟು ಕಿಚನ್ ಅಂತೂ ತುಂಬ ಚಿಕ್ಕದಿತ್ತು. ಅಲ್ಲೂ ಕೂಡ ಅಷ್ಟೇ ಕೆಳಗಡೆ ಚಪಾತಿನ ಹರ್ಕೊಂಡು ಅದಾದಮೇಲೆ ಮೇಲ್ಗಡೆ ಎದ್ದು ಚಪಾತಿನ ಸುಡಬೇಕಾಗಿತ್ತು. ಸೊ ಅಲ್ಲೂ ನನಗೆ ಕಿಚನ್ನು ಅಷ್ಟು ಕಂಫರ್ಟಬಲ್ ಸಿಕ್ಕಿಲ್ಲ. ಸೊ ಅದಾದಮೇಲೆ ನಾವು ಸ್ವಂತ ಮನೆ ತಗೊಂಡ್ಮೇಲೆ ನಾನು ಈ ಥರ ಅಂದರೆ ಶೆಲ್ಫ್ ಮೇಲೇ ಚಪಾತಿನ ಒರೆಸ್ಕೊಂಡು ಅದಾದಮೇಲೆ ಅಲ್ಲಿಂದನೇ ಚಪಾತಿನ ಸುಡೋದು ಬರುತ್ತಲ್ವ. ನನಗಂತೂ ಇದು ತುಂಬ ಅಂದರೆ ತುಂಬ ಆಸೆ ಮುಂಚೆಯಿಂದನೂ. ಈ ಥರ ಶೆಲ್ಫ್ ಮೇಲೇ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಅಲ್ಲೇ ಅರೆದು ಮತ್ತು ಅಲ್ಲೇ ಹಾಕೋದು. ಅದಕ್ಕೂ ಮುಂಚೆ ಅಂತೂ ನನಗೆ ಚಪಾತಿ ಮಾಡೋದಕ್ಕೆ ಬೇಜಾರಾಗ್ತಾಯಿತ್ತು. ಅಯ್ಯೋ ಕೆಳಗಡೆ ಒಸ್ದುಬಿಟ್ಟು ಅದಲ್ಲೇ ಎತ್ಕೊಂಡು ಮತ್ತೆ ಮೇಲ್ಗಡೆ ಅದನ್ನು ಸುಡಬೇಕು ಅಂತಂದ್ರಂತೂ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಚಪಾತಿಗಳನ್ನೆಲ್ಲ ಒತ್ತಿ ಇಟ್ಕೊಂಡು ಅದಾದಮೇಲೆ ಮತ್ತೆ ಮೇಲ್ಗಡೆಗೆ ಎದ್ದು ಒಂದೊಂದೇ ಸುಡ್ತಾ ಇದ್ದೆ. ಸೊ ನನಗೆ ಎಷ್ಟೊಂದು ಫೀಲ್ ಆಗ್ತಾಯಿತ್ತು, ಅಯ್ಯೋ ನಾನು ನೆಕ್ಸ್ಟ್ ಮಾಡಿದ್ರೆ ಹೊಸ ಮನೆನ ಚೆನ್ನಾಗಿರೋದು ಮಾಡಬೇಕು ಅಂತ. ಬಟ್ ದೇವ್ರ ದಯೆ ಮತ್ತು
ಎಲ್ಲರ ಆಶೀರ್ವಾದದಿಂದ ನಾನು ಸ್ವಂತ ಮನೆ ತೊಗೊಂಡ್ಮೇಲೆ ನನಗೆ ಇವಾಗಂತೂ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ ನಮ್ಮ ಕಿಚನ್ನು. ತುಂಬ ಅಂದರೆ ತುಂಬ ದೊಡ್ಡದೇನಿಲ್ಲ, ಬಟ್ ಎಲ್ಲದಕ್ಕೂ ತುಂಬ ಕಂಫರ್ಟಬಲ್ ಆಗಿದೆ. ನನಗಂತೂ ಇವಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟು ಗ್ಲೀಸ್ ಮನೆ ಮಾಡಿದ್ರೆ ಚೆನ್ನಾಗಿರೋ ಮನೆ ಮಾಡಬೇಕು ಅಂತ. ಸೊ ದೇವರ ಆಶೀರ್ವಾದದಿಂದ ಸ್ವಂತ ಮನೆಯೇ ಆಯಿತು. ಅದಂತೂ ಇನ್ನೂ ಖುಷಿನೇ. ಮತ್ತು ಇವಾಗಂತೂ ಇನ್ನೂ ಫುಲ್ ಖುಷಿ ನನಗೆ. ಚಪಾತಿ ಮಾಡಬೇಕಂದ್ರೆ ಇವಾಗ ಒಂದು ಸ್ವಲ್ಪನೂ ಕೂಡ ಬೇಜಾರಾಗೋದಿಲ್ಲ. ಹಾಗಾಗಿ ಯಾವಾಗಲೂ ನಾನು ಚಪಾತಿ ಅಂತಾನೆ ಇವಾಗಂತೂ ಡೈಲಿ ಅಟ್ಲೀಸ್ಟ್ ವಾರಕ್ಕೆ 2 ಸಲನಾದರೂ 3 ಸಲನಾದರೂ ಚಪಾತಿ ಮಾಡ್ತಾಯಿರ್ತೀನಿ. ಸೊ ಫೈನಲಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ, ಅಂದರೆ ಪೂರಿ ಹಿಟ್ಟನ್ನ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದು ಬಂದ. ನೀರು ಕುಡಿತಾ ಇದೆಯಾ? ಗುಡ್ ಮಾರ್ನಿಂಗ್. ಹಲೋ ಹೇಳು ಹಾಯ್ ಅಂತ. ಯಾಕೆ ಇನ್ನೂ ನಿದ್ದೆ ಬರ್ತಿದ್ಯಾ? ಹಾಂ, ನಿದ್ದೆ ಬರ್ತಿದ್ಯಾ ಅಮ್ಮ? ಗುಡ್ ಮಾರ್ನಿಂಗ್ ಚಿಂಟು. ಸೇ ಗುಡ್ ಮಾರ್ನಿಂಗ್. ಯಾಕೆ ಇಷ್ಟು ಬೇಗ ಎದ್ದು ಬಂದೆ? ಮಲ್ಕೋತೀಯ ಏನು ಸ್ವಲ್ಪ ಹೊತ್ತು? ಅಮ್ಮ ಇನ್ನೂ ಅಡುಗೆನೇ ಸ್ಟಾರ್ಟ್ ಮಾಡಿಲ್ಲ. ಮಲ್ಕೋತೀಯಾ? ಹೋಗಿ ಟಚ್ ಮಾಡೋಗು. ಬಾಯ್. ನನ್ನ ಮಗ ಅಂತೂ ಆಮೇಲೆ ಮಲಗೇ ಇಲ್ಲ. ಅದಾದಮೇಲೆ ಅವರಪ್ಪ ದೇವ್ರ ತೋರಿಸ್ತೀನಿ ಬಾ ಪ್ರೇಯರ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಪ್ರೇಯರ್ ಮಾಡಿಸಿದ್ರು. ಅದಾದಮೇಲೆ ಆಚೆ ಅಂತೂ ನಮ್ಮ ಮನೆ ಹತ್ರ ಕೋಳಿಗಳು ಬಂದಿದ್ವಿ. ನನ್ನ ಮಗ ಕೋಳಿ ಇಟ್ಕೊಂಡು ಕೋಕೋ ಮಾಡಿಕೊಡು ಅಂತಿದ್ದ. ಇವನೇನು ಹಿಂಗೆ ಕೇಳ್ತಾವನೆ ಅಂತ ಅನ್ನಿಸ್ತಾ ಇತ್ತು. ಕೋಕೋ ಮಾಡಿಕೊಡು ಅಂದರೆ ಬೇರೆಯವ್ರ ಕೋಳಿ ತೊಗೊಂಡು ಬಂದು ಇನ್ನೂ ಚೀಚಿ ಮಾಡಿಕೊಡು ಅಂತ ಕೇಳ್ತಾ ಇದ್ದು. ಸರಿ ಅಂದ್ಬಿಟ್ಟು ಸಾಗು ಮಾಡೋಣ ಅಂತ ಅಂದ್ಬಿಟ್ಟು ಆನಿಯನ್ನು ಮತ್ತು ಟೊಮೊಟೊ ಮಿಕ್ಸಿ ಜಾರ್ನಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಾಯಿ ಜಾಸ್ತಿ ಇದ್ದರೆ ನಿಮಗೆ ಬೇಕಂದರೆ ಗ್ರೇವಿ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡು ಎತ್ತಿಟ್ಟುಕೊಂಡಿರ್ತೀನಿ. ಅಂದರೆ ತುಂಬ ರುಬ್ಕೊಂಡು ಎತ್ತಿಟ್ಕೊಂಡಿರಲ್ಲ, ಸ್ವಲ್ಪ ರುಬ್ಬಿ ಎತ್ತಿಟ್ಟಿಟ್ಕೊಂಡಿರ್ತೀನಿ ಯಾವಾಗಲೂ. ಆದರೆ ಸಡನ್ನಾಗಿ ಏನಾದರೂ ಮಾಡಿ ಕುಟ್ಟಿ ಅದು ಹಾಕೋದಕ್ಕೆಲ್ಲ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು. ನೀವು ಇದಕ್ಕೆ ರುಬ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದ್ರೆ ಅದು ಸ್ಮೆಲ್ಲು ಹಾಳಾಗಲ್ಲ ಮತ್ತು ಫ್ರೆಶ್ ಥರನೇ ಇರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಗು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಬರೋದಷ್ಟೇ, ಬೇರೆ ಏನೂ ಇರೋದಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಬೇಕಾಗಿರೋದು. ಸೊ ನಾನು ಅದು ಕೊತ್ತಂಬರಿ ಸೊಪ್ಪನ್ನ ಅದು ನೀಟಾಗಿ ಬಿಡಿಸಿಟ್ಟಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೆ. ನಮ್ಮ ಚಿಂಟು ಏನೋ ಸೈಲೆಂಟಾಗಿ ಕೂತಿದ್ದ, ಬಟ್ ಅವ್ನು ಸ್ವಲ್ಪ ಹೊತ್ತು ಅಷ್ಟೇ ನಾವು ಕೆಲಸ ಮಾಡೋದು ನೋಡ್ಕೊಂಡು ಸೈಲೆಂಟಾಗಿ ಕುಂತಿರೋದು. ಅದಾದಮೇಲೆ ಅವನು ಆಟ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಕೂಡ ಅವನು ನಮ್ಮನ್ನು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವನು ಯಾಕಾದರೂ ಎದ್ನಪ್ಪ ಅಂತ ಅನ್ನಿಸ್ಬಿಡ್ಬೇಕು, ಏನಾದರೂ ಒಂದು ತೀಟ್ಲೆ ಮಾಡ್ತಾನೆ ಇರ್ತಾನೆ. ಅದು ನಮಗಂತೂ ಇವನ್ನ ಹ್ಯಾಂಡಲ್ ಮಾಡ್ಕೊಂಡು ಕೆಲಸ ಮಾಡೋದೇ ನಮಗೊಂದು ದೊಡ್ಡ ಕಷ್ಟ ಆಗಿಬಿಡುತ್ತೆ. ಏನಾದರೂ ಕೆಲಸ ಮಾಡ್ತಿದ್ರೆ ಅದಕ್ಕೆ ಬಂದ್ಬಿಟ್ಟು ಅವ್ನು ಏನಾದರೂ ಹಾಳು ಮಾಡೋದಕ್ಕಂತಲೇ ನೋಡ್ತಾ ಇರ್ತಾನೆ. ಮತ್ತು ಅವನೇನೇ ಕೆಲಸ ಮಾಡಿದ್ರು ಅವ್ರ ಅಪ್ಪ ಅಂತೂ ಒಂದು ಮಾತು ಬೈಯೋದಿಲ್ಲ ಮತ್ತು ಅವ್ನಿಗೊಂದು ಏಟು ಹೊಡಿಯೋದಿಲ್ಲ. ನಾನೇನಾದರೂ ಬೈದು ಹೊಡೆದ್ರೂ ಅವರಪ್ಪ ಏನಕ್ಕೆ ಹಂಗೆ ಮಾಡ್ತೀಯ, ಬೆಳಗ್ಗೆ ಮಗು ಗಳಿಸ್ತೀಯ, ಮಗುಗೆ ಬೈತೀಯಾ ಅಂತ ನನಗೆ ಬೈತಾ ಇರ್ತಾರೆ. ಅದಕ್ಕೆ ಬಿಟ್ಬಿಡ್ತೀನಿ, ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ನಿಮ್ಮ ಜಾಸ್ತಿ ಆಯಿಲ್ ತಿಂತೀರಾ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಅಂತಂದರೆ ಸ್ವಲ್ಪ ಕಮ್ಮಿನೇ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಎಲ್ಲ ನೀವು ಮಿಕ್ಸಡ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಆನಿಯನ್ ಹಾಕ್ಕೊಂಡು ನಾರ್ಮಲಾಗಿ ಆನಿಯನ್ನು ತುಂಬ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಆಲೂಗಡ್ಡೆ ಮತ್ತು ಬಟಾಣಿನ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಆಲೂಗಡ್ಡೆ ಮತ್ತು ಬಟಾಣಿನ ನೀವು ಸ್ವಲ್ಪ ಆಯಿಲ್ನಲ್ಲೇ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು. ನನ್ನ ಫ್ರೆಂಡ್ ಮಧ್ಯಾಹ್ನ ನಾನು ಲಂಚ್ ಬಾಕ್ಸ್ ತೊಗೊಂಡೋಗಿದಾಗ ಹೇಳ್ತಾ ಇದ್ಲು, ನೀನು ಈ ಇದರಲ್ಲೂ ಮಾಡಿಕೊಂಡು ಬರ್ತೀಯಲ್ಲ ಎಲ್ಲದನ್ನೂ. ನಾನಾಗಿದ್ದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಂತೂ ಅವಳು ಹೇಳ್ತಾ ಇದ್ಲು, ಅವಳಿಗಂತೂ ಎದ್ದೇಳೋದಕ್ಕೂ ಆಗ್ತಾ ಇರಲಿಲ್ವಂತೆ. ಅಂದರೆ ಯಾವಾಗಲೂ ವಾಮಿಟಿಂಗು ಸುಸ್ತು ಅಂತ ಹೇಳ್ತಾ ಇದ್ಲು. ನೀನಂತೂ ತುಂಬ ಗ್ರೇಟ್ ಬಿಡು, ಅಟ್ಲೀಸ್ಟ್ ಅಡುಗೆ ಎಲ್ಲ ಮಾಡಿಕೊಂಡು ಅದಿಷ್ಟೊಂದು ಟೇಸ್ಟಿಯಾಗೆಲ್ಲ ಡೈಲಿ ಮಾಡ್ಕೊಂಡು ಬರ್ತೀಯಾ, ಆರಾಮಾಗಿರ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲನೆಲ್ಲ ಹಾಕಬೇಕು. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ನಾವು ಎಲ್ಲ ಬೇರೆ ಮಸಾಲೆ ಪುಡಿಗಳನ್ನೆಲ್ಲ ಹಾಕಬೇಕು. ನಾನು ರುಬ್ಬೋದಕ್ಕೆ ಯಾವುದೇ ಥರ ಪೌಡರ್ನ ಕೂಡ ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇವಾಗ ನಾನು ಪೌಡರ್ ಹಾಕ್ತೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೆ, ಅಂದರೆ ಚಿಕನ್ ಮಸಾಲ ಅದು ಪ್ಯಾಕೆಟ್ ಬರುತ್ತಲ್ಲ, ತೇಜು ಚಿಕನ್ ಮಸಾಲ, ಆರ್ಚೆ ಹಾಕಿದ್ದೆ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಅಂದರೆ ನೀವು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಮಸಾಲ ಬಂದ್ರೂ ಅದು ಮಸಾಲ ಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಸ್ವಲ್ಪ ಮಸಾಲ ಹಾಕಿದ್ರೆ ಓಕೆ. ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೆ ನಾನು. ಆಲ್ಮೋಸ್ಟ್ ನಾನು ಎಲ್ಲದನ್ನೂ ಒಂದೊಂದು ಸ್ಪೂನ್ ಲೆಕ್ಕದಲ್ಲೇ ಹಾಕಿದ್ದೀನಿ. ಆಮೇಲೆ ನಿಮಗೆ ಸ್ವಲ್ಪ ಅಂದರೆ ಅದು ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲದನ್ನೂ ಒಂದೊಂದು ಸ್ಪೂನು. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕರ್ಡ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ
ಒಂದು 3 ವಿಷಲ್ ಬರ್ಸಿದ್ರೆ ಸಾಕು. ಅಂದರೆ ಬಟಾಣಿ ಬೇಯಬೇಕಲ್ವ ಸ್ವಲ್ಪ. ನಿಮಗೆ ಅದು ಸಾಗೋ ಥರ ಆಗಬೇಕು ಅಂದರೆ ಸ್ವಲ್ಪ ಬಟಾಣಿ ಮತ್ತು ಆಲೂಗೆಡ್ಡೆ ಬೆಂದು ಅದನ್ನು ಸ್ವಲ್ಪ ನೀವು ಸ್ಮ್ಯಾಶ್ ಮಾಡಿದ್ರೆ ಅದು ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಮತ್ತು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇದು ಟೇಸ್ಟ್ ಬಂದುಬಿಟ್ಟು. ನಾನು ಇದನ್ನು 3 ವಿಷಲ್ ಬರೆಸ್ದೆ ಅನಿಸುತ್ತೆ. ಸಾಗುನೇನೋ ನಾನು ತುಂಬ ಚೆನ್ನಾಗಿ ಮಾಡಿದೆ, ಇದರಲ್ಲಿ ಏನೂ ಡೌಟ್ ಇಲ್ಲ. ನೆಕ್ಸ್ಟು ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ ಅಲ್ವಾ, ಪೂರಿ ಮಾಡೋದು ಇದೇ ಥರ ಶೆಲ್ಫ್ ಮೇಲೆ ಒತ್ತಿ ಅಲ್ಲೇ ಗ್ಯಾಸ್ ಮೇಲೆ ಹಾಕೋದಂದರೆ ತುಂಬ ನನಗೆ ಆಸೆ ಇತ್ತು. ಬಟ್ ನನಗೆ ಯಾವ ಮನೆಯೂ ಈ ಥರ ಸಿಕ್ಕೇ ಇರಲಿಲ್ಲ ಅಂತ. ಸೊ ನಾನು ಇದನ್ನೇ ಹೇಳಿದ್ದು, ಶೆಲ್ಫ್ ಮೇಲೆ ಪೂರಿ ಮಾಡೋದು ಅಂತ ಅಂದ್ಬಿಟ್ಟು ಈ ಥರ ಪೂರಿ ಮಾಡೋಣ ಅಂತ ಹೋದೆ. ಆದರೆ ಅದು ಬರಲೇ ಇಲ್ಲ ನನಗೆ. ಬಂದಿಲ್ಲ ಅಂತಲ್ಲ, ಮಾಡಿದೆ. ಅದಾದಮೇಲೆ ನನಗೂ ಗೊತ್ತಿಲ್ಲ ಇಷ್ಟು ದೊಡ್ಡ ಪೂರಿ ಅರಿಬಾರ್ದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಿರೋ ಅದು ರೌಂಡಿಗೆ ಮಾಡಬೇಕು, ನೀನೇನು ಈ ಥರ ಮಾಡ್ತಾಯಿದ್ಯಾ ಅಂತ. ಆಮೇಲೆ ಅವ್ರು ಹೋಗ್ಬಿಟ್ಟು, ಅಮ್ಮ ತಾಯಿ ನೀನು ಪೂರಿನೂ ಮಾಡಬೇಡ ಏನು ಬೇಡಬೇಡ ಬಾ ನಾನು ಪೂರಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು, ನೋಡು ಇಷ್ಟು ಚಿಕ್ಕದು ತೊಗೊಂಡು ಈ ಥರ ಎಲ್ಲ ಮಾಡಬಾರ್ದು, ಈ ಥರ ಆಯಿಲೆಲ್ಲ ಹಾಕ್ಕೊಂಡು ಗಲೀಜು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅವ್ರು ನೀಟಾಗಿ ಮಾಡ್ತಾಯಿದ್ರು. ಬಟ್ ಅವರಂತೂ ತುಂಬ ಚೆನ್ನಾಗಿ ಪೂರಿ ಮಾಡಿದ್ರು. ಎಷ್ಟೊಂದು ನಾನು ಅನ್ಕೋತಾ ಇದ್ದೆ ಓಕೆ ಅಂತ. ಬಟ್ ನನ್ನ ಹಸ್ಬೆಂಡ್ ಅಂತೂ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಈ ವಿಷಯದಲ್ಲಂತೂ. ಅಂದರೆ ಅಡುಗೆ ಮಾಡೋದ್ರಿಂದ ಹಿಡಿದು ಮಾರ್ನಿಂಗ್ ನನ್ನ ಕೈಲಾಗಲ್ಲ ಅಂತ ಅವರು ಪಾತ್ರೆ ಎಲ್ಲ ವಾಶ್ ಮಾಡಿಕೊಡ್ತಾರೆ. ಮತ್ತು ನಾನು ಈವನ್ ಬಟ್ಟೆ ಕೂಡ ಮಿಷಿನ್ಗೆ ಹಾಕೋದಿಲ್ಲ, ಅವರೇ ಎಲ್ಲದನ್ನು ಮಾಡೋದು. ಸೊ ಇದರಲ್ಲಂತೂ ಐ ಆಮ್ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಬಟ್ ಅವ್ರು ಮಾಡಿರೋ ಪೂರಿನೂ ಕೂಡ ನಾನು ಸುಮ್ಮನೆ ಇರಲಿಲ್ಲ, ಅದನ್ನು ಆಡ್ಕೋತಾ ಇದ್ದೆ. ನೀನು ಏನು ಚೆನ್ನಾಗಿ ಮಾಡ್ತಾಯಿಲ್ಲ ಬಿಡು ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ನಿನ್ನಷ್ಟೇನು ಕೆಟ್ಟದಾಗಿ ಮಾಡಿಲ್ಲ ಬಿಡು ಅಂತ ಅಂದ್ಬಿಟ್ಟು. ಆದರೆ ಬಟ್ ಅವ್ರು ಮಾಡಿರೋ ಪೂರಿ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಅವ್ರು ಏನೇ ಮಾಡಿದ್ರು ನಾನಂತೂ ಅದಕ್ಕೊಂದು ಏನಾದರೂ ಒಂದು ಕಾಮೆಂಟ್ಸ್ ಹಾಕ್ತಾಯಿರ್ತೀನಿ, ನಾನೇ ಎಷ್ಟೋ ಚೆನ್ನಾಗಿ ಮಾಡಿದ್ದೆ ಅಂತ. ಬಟ್ ಇಲ್ಲ, ಅವ್ರು ಚಿಕ್ಕದಾಗಿ ಚೆನ್ನಾಗಿ ಮಾಡಿದರು. ಸೊ ಅವ್ರು ಹೇಳ್ತಾಯಿದ್ರು, ನಾವೆಷ್ಟು ಆಯಿಲ್ ತೊಗೊಂಡಿರ್ತೀವೋ ಅಷ್ಟೇ ಆಯಿಲ್ನಲ್ಲಿ ಪೂರಿ ಬೇಯೋ ಥರ ಮಾಡಬೇಕು. ನೀನು ಒಳ್ಳೆ ಚಪಾತಿ ಥರ ಅಷ್ಟು ದೊಡ್ಡಗೆ ಮಾಡಿಬಿಟ್ಟು ಇಷ್ಟು ಆಯಿಲ್ ಹಾಕ್ಕೊಂಡ್ರೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಅವ್ರು ಮಾಡೋ ಪೂರಿ ಸ್ವಲ್ಪ ಉಬ್ತಾ ಇತ್ತು, ನಾನು ಮಾಡೋ ಪೂರಿ ಉಬ್ಬೋದಿರಲಿಲ್ಲ, ಅದು ಸ್ವಲ್ಪ ಬೇಯ್ತಾನೂ ಇರಲಿಲ್ಲ ನೀಟಾಗೆ. ಅದನ್ನೇ ಹೇಳ್ತಾಯಿದ್ರು. ಅಟ್ಲೀಸ್ಟ್ ನನ್ನ ಪೂರಿ ಸ್ವಲ್ಪ ಉಬ್ಬಿ ನೀಟಾಗಾದರೂ ಬರ್ತಿದೆ, ನೀನು ಮಾಡೋ ಪೂರಿ ಅದು ನೀಟಾಗಿ ಬೇಯಿಸೋದಕ್ಕೆ ಆಗಲಿಲ್ಲ ಫಸ್ಟ್ ಪೂರಿ ಅಂತ. ನಾನು ಫಸ್ಟ್ ಪೂರಿ ಅಷ್ಟೇ ಒಂದೇ ಪೂರಿ ಅನಿಸುತ್ತೆ ಮಾಡಿದ್ದು. ಅದಾದಮೇಲೆ ಅವ್ರು ಮಾಡೋದಕ್ಕೆ ಬಿಟ್ಟಿಲ್ಲ. ಮತ್ತು ನಾವು ಯಾರೂ ಪೂರಿ ತಿನ್ನೋದಕ್ಕಾಗಲ್ಲ, ನೀನು ಈ ಕಡೆ ಬಾ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಪಾಪ ಎಲ್ಲದನ್ನು ಅವರೇ ಮಾಡಿಕೊಟ್ರು. ಬಟ್ ಟೇಸ್ಟ್ ಚೆನ್ನಾಗಿತ್ತು ಆದರೆ ಪೂರಿದೂ ಕೂಡ. ಯಾಕಂದರೆ ಏನು ಮಿಕ್ಸಿ ಮಾಡಿದ್ದು ಅಂದರೆ ಕಲಸಿದ್ದು ನಾನಲ್ವ ಹಿಟ್ಟನ್ನ, ಹಾಗಾಗಿ ಪೂರಿ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನೇ ಹೇಳ್ತಾ ಇದ್ದೆ, ನೀನು ಜಸ್ಟ್ ಅರಿತಾ ಇದೆಯಾ ಅಷ್ಟೇ, ಇದು ಟೇಸ್ಟ್ ಎಲ್ಲ ಬಂದುಬಿಟ್ಟು ನನಗೆ ಕ್ರೆಡಿಟ್ ಹೋಗಬೇಕು ಅಂತ ಅಂದ್ಬಿಟ್ಟು. ಅವ್ರು ನೀಟಾಗಿ ಆಯಿಲ್ ಕೈಗೆ ಹಾಕ್ಕೊಂಡು ಈ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಅದಾದಮೇಲೆ ಅಂದ್ಕೊಂಡೆ, ನೀನು ಎಷ್ಟೇ ಹೇಳ್ಕೊಟ್ರು ಕೂಡ ನನಗಂತೂ ಪೂರಿ ಒತ್ತೋದು ಬರೋದೇ ಇಲ್ಲ ನೀಟಾಗೆ. ಇವನ್ ಚಪಾತಿನ ಇವಾಗ ನೀಟಾಗಿ ರೌಂಡ್ ಸೈಜ್ನಲ್ಲಿ ಒತ್ತೋದು ಕಲ್ತಿದ್ದೀನಿ. ಅದಕ್ಕೂ ಮುಂಚೆ ನಾನು ಇಂಡಿಯಾ ಮ್ಯಾಪೇ ಬರಿತಾ ಇದ್ದಿದ್ದು ಚಪಾತಿನಲ್ಲಿ. ಸೊ ಫೈನಲಿ ಹೇಗೋ ಸ್ವಲ್ಪ ಪೂರಿನ ಕಷ್ಟಪಟ್ಟು ಇಬ್ಬರು ಮಾಡಿದ್ವಿ. ನಾನೇನು ಕಷ್ಟಪಟ್ಟು ಮಾಡಿಲ್ಲ, ಪಾಪ ಅವರೇ ಕಷ್ಟಪಟ್ಟು ಮಾಡಿದ್ದು. ಯಾವುದು ಬೇರೆ ಬೇರೆ ಸೈಜಲ್ಲಿ ಬರಬಾರ್ದು ಮತ್ತು ಆಡ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು ರೌಂಡ್ ಸೈಜೇ ಬರಲಿ ಅಂತ ನಿಧಾನಕ್ಕೆ ಪೂರಿ ಒತ್ತುತ್ತಾ ಇದ್ರು. ಅದರಲ್ಲಿ ನನ್ನ ಮಗ ಆಚೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದ. ಪಾಟಲ್ಲಿರೋ ಮಣ್ಣೆಲ್ಲ ತಗೊಂಡು ಅವ್ನ ಮುಖಕ್ಕೆ ಬಟ್ಟೆಗೆ ಎಲ್ಲ ಬಳ್ಕೊಂಡು ಕೂತಿದ್ದ. ನಂಗೆ ಅದೊಂದು ಟೆನ್ಷನ್, ಇವನು ಆಚೆ ಅವನೇ, ನಾವೇನಾದರೂ ಇಬ್ಬರು ಒಳಗಡೆ ಕೆಲಸ ಮಾಡ್ತಿರ್ತೀವಿ, ಇವನು ಆಚೆ ಇದ್ದಾನೆ ಅಂದರೆ. ಬಟ್ ನಮ್ಮ ಅತ್ತೆ ಅಂತೂ ಅವನ್ನ ನೋಡ್ಕೊಳ್ಳೋದು ಕೆಲಸ ಅಂದ್ಬಿಟ್ಟು ಅವರಂತೂ ಅವನು ಆಚೆ ಎಲ್ಲ ಎಲ್ಲೋದ್ರೂ ಬಿಡಲ್ಲ. ಅಂದರೆ ನಾಯಿ ಹತ್ರ ಏನಾದರೂ ಹೋಗ್ಬಿಡ್ತಾನೇನೋ ಅಂತ ನಮಗೆ ಭಯ. ಹಾಗಾಗಿ ಅವನು ಎಲ್ಲೇ ಹೋದ್ರೂ ಅವನ ಜೊತೆನೇ ಇರ್ತಾರೆ ನಮ್ಮತ್ತೆ. ಅದೊಂದು ನಮ್ಮತ್ತೆ ಹೆಲ್ಪ್ ಮಾಡೋದು ನನಗೆ. ಅದಾದಮೇಲೆ ಚಪಾತಿ ನಾನು ಹರ್ಕೊಟ್ಟೆ, ಅವ್ರು ಸುಟ್ಟರು. ಪೂರಿ ಮಾತ್ರ ಅವ್ರು ಮಾಡಿದ್ದಷ್ಟೇ. ಬಟ್ ಅವರು ಚಪಾತಿ ಸುಟ್ಟಿದ್ದು ಅಷ್ಟರಲ್ಲಿ ಆಲ್ರೆಡಿ ನನಗೆ 10 o'clock ಆಗೋಗ್ಬಿಟ್ಟಿತ್ತು. ನಾನು ಇಷ್ಟೇ ಎದ್ದು ಕಿಚನಲ್ಲಿ ಮಾಡೋ ಅಷ್ಟರಲ್ಲೇ 10 o'clock ಆಗೋಗ್ಬಿಟ್ಟಿದೆ. ಬಟ್ ಅದಾದಮೇಲೆ ನನ್ನ ಹಸ್ಬೆಂಡೇ ನೀಟಾಗಿ ಆಚೆ ಎಲ್ಲ ಕ್ಲೀನ್ ಮಾಡಿದರು. ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಅವ್ರು ಆಚೆ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಅದಾದಮೇಲೆ ನನ್ನ ಮಗನಿಗೆ ತಿನ್ನಿಸು ಅಂತ ಅಂದ್ಬಿಟ್ಟು ಅವರೇ ಹಾಕ್ಕೊಂಬಂದು ಕೊಟ್ಟರು. ಪಾಪ ನನ್ನ ಕೈಲಿ ಆಗಲ್ಲ ಅಂತ ಅವ್ರು ಎಲ್ಲದನ್ನೂ ಅವರೇ ಮಾಡ್ತಾರೆ. ಸೊ ತಿನ್ನಿಸು ಅಂದ್ಬಿಟ್ಟು, ನನಗೆ ಬೇರೆ ಎಲ್ಲ ಕೆಲಸ ಬೇಕಾದರೆ ನಾನು ಮಾಡಿಬಿಡ್ತೀನಿ, ಅವನಿಗೆ ತಿನ್ನಿಸೋ ಕೆಲಸ ಯಾರಾದರೂ ಮಾಡಿಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ. ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರೂ ಕೂಡ ಅವ್ನು ತಿನ್ನಲ್ಲ. ನನಗೊಂದು ಊಟ ಬೇಡ ಅಂತಲೇ ಹೇಳ್ತಾ ಇರ್ತಾನೆ. ನನಗಿಷ್ಟೆಲ್ಲ ಕೆಲಸ ಮಾಡಿದ್ದು ತುಂಬ ಕಷ್ಟ ಅಂತ ನನಗೆ ಅನ್ನಿಸಿಲ್ಲ. ಇವನಿಗೆ ಊಟ ತಿನ್ನಿಸ್ಬಿಟ್ಟು ಹೋಗೋದಿದೆಯಲ್ಲ, ಅದಂತೂ ನನಗೆ ತುಂಬ ಕಷ್ಟ. ಆಲ್ಮೋಸ್ಟ್ ನಿಯರ್ ಬೈ 10 o'clock ಆಗ್ತಾ ಬರ್ತಿರುತ್ತೆ, ನಾನು 11 o'clock ಅಲ್ಲಿ ಇರಬೇಕು. ಇವನಂತೂ ಊಟನೇ ತಿನ್ನಲ್ಲ. ಏನಾದರೂ ತಿನ್ನಿಸ್ತಲೇ ಹೋಗಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲ್ಲ. ಅಯ್ಯೋ ಇವತ್ತೇನು ತಿಂದಿಲ್ವಲ್ಲ ಅವನು, ಏನು ತಿನ್ನೋ ಏನು ಬಿಟ್ಟನೋ ಏನು ತಿನ್ನೋ ಅಂದರೆ ನಮ್ಮ ಮತ್ತೆ ತಿನ್ನಿಸ್ತಾರೆ ಅದಾದಮೇಲೂ ಕೂಡ. ಬಟ್ ಆದ್ರೂ ಅವನು ಹಠ ಮಾಡೋದು ನನ್ನ ಹತ್ರನೇ ಹಠ ಮಾಡ್ತಾನೆ. ಇನ್ನು ಅವ್ರ ಹತ್ರ ಹೆಂಗೆ ತಿಂತಾನೆ ಅಂತ ಅನ್ನಿಸ್ತಿರುತ್ತೆ. ನಾನಂತೂ ನೆಮ್ಮದಿಯಾಗಿರೋದಕ್ಕೆ ಅವ್ನು ಬಿಡೋದೇ ಇಲ್ಲ, ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾನೆ, ಹಿಂಸೆ ಮಾಡ್ತಾ ಇರ್ತಾನೆ. ನಾನು ಕೂಡ ನೆಮ್ಮದಿಯಾಗಿ ತಿನ್ನಬಾರ್ದು, ಅಷ್ಟು ಟಾರ್ಚರ್ ಮಾಡ್ತಾ ಇರ್ತಾನೆ ಅವನು ನನಗೆ.
ಬಟ್ ಆದ್ರೂ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅವ್ನು ಆಟ ಆಡೋದು ಎಲ್ಲ. ಬಟ್ ಊಟ ತಿನ್ನಲ್ಲ ಅನ್ನೋದೊಂದು ಬಿಟ್ಟು ನನ್ನ ಮಗನ ಪ್ರಾಬ್ಲಮ್ ಬೇರೆ ಏನೂ ಇಲ್ಲ. ಆ ಥರ ಆಟ ಆಡಿಕೊಂಡೆ ಒಂದೇ ಒಂದು ಪೂರಿ ತಿಂದ. ಒಂದು ಪೂರಿ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂದ್ಬಿಟ್ಟು ರೆಡಿ ಆದ್ವಿ. ಅದಾದಮೇಲೆ ಅವ್ನು ಮತ್ತೆ ಆಟ ಆಡೋದು ಅಷ್ಟೇ. ದೇವ್ರ ಮನೆಯಿಂದ ಎಲ್ಲ ಸಾಮಾನುಗಳನ್ನ ತೊಗೊಂಬರೋದು, ಆಟ ಆಡ್ಕೊಂಡು ಕೂತ್ಕೊಳ್ಳೋದು. ಆಲ್ರೆಡಿ ಅವ್ನು ಬಂದು ಕೂತಿದ್ದ ದೇವ್ರ ಮನೇಲಿರೋ ದೀಪ ಅದು ಇದು ಎಲ್ಲ ಆಚೆ ತೊಗೊಬಂದ್ಬಿಡ್ತಾನೆ, ಆಟ ಆಡ್ತಾ ಇರ್ತಾನೆ. ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇವ್ನು ಹುಷಾರು ಕಣೆ, ಸನ್ಯಾಸಿ ಆಗೋಗ್ಬಿಟ್ಟವನು, ಯಾವಾಗಲೂ ದೇವರು ಅಂತಿರ್ತಾನೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಂತೂ ರೇಗಿಸ್ತಾನೆ ಇರ್ತಾರೆ. ಮತ್ತು ಇದೆಲ್ಲ ಎತ್ತಿಕೋ, ಅಮ್ಮಗೆ ಟೈಮ್ ಆಯಿತು, ಹೋಗ್ಬೇಕು ಅಮ್ಮ, ಬಿಟ್ಬಿಟ್ಟು ಬರೀವಂತೆ ಅಂತ. ಬಟ್ ನನ್ನ ಹಸ್ಬೆಂಡ್ ತೊಗೊಂಡೋಗಿ ಡ್ರಾಪ್ ಮಾಡ್ತಾರೆ ಆಫೀಸ್ವರೆಗೂ. ಅದೊಂದು ನನಗೆ ಟೆನ್ಷನ್ ಇಲ್ಲ, ಮತ್ತು ಟೈಮ್ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಮುಂಚೆ ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೆ. ಸೊ ಇವಾಗ ಟೈಮ್ ಅಷ್ಟೊಂದು ಸೇವ್ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡೇ ಡೈಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ಬಟ್ ಮನೆಗೆ ಬರಬೇಕಾದ್ರೆ ಮಾತ್ರ ಮೆಟ್ರೋದಲ್ಲಿ ಬರ್ತೀನಿ. ಮತ್ತು ಅಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಾಗ, ಸ್ಟಾಪ್ ಮಾಡಿದಾಗ ಅವನು ನನಗೆ ಹೇಳ್ತಾ ಇರೋದು, ನೀನು ನನಗೆ ಚಾಕೋಪೈ ತೊಗೊಬಾ, ಮತ್ತು ಐಸ್ ಕ್ರೀಮ್ ತೊಗೊಬಾ, ಜ್ಯೂಸ್ ತೊಗೊಬಾ, ನನ್ನ ಮಗನಿಗೆ ಇಷ್ಟವಾದದ್ದು ಇದು ಮೂರೇ, ಊಟ ಅಂತೂ ಬೇಡವೇ ಬೇಡ ಅವನಿಗೆ. ಫೈನಲಿ ನಾನು ಕೆಲಸದಿಂದ ಆಚೆ ಬರೋ ಅಷ್ಟರಲ್ಲಿ 8 ಆಗಿರುತ್ತೆ. ಯಾಕಂದರೆ ನಾನು ಮಾರ್ನಿಂಗ್ ಕೂಡ 11:10 ಆಲ್ಮೋಸ್ಟ್ 11 ನಾನು ಹೋಗೇ ಇಲ್ಲ ಬಿಡಿ, ಯಾವಾಗಲೂ ಲೇಟೇ ಆಗಿರುತ್ತೆ. ಬಟ್ ಬರಬೇಕಾದ್ರೂ ಅಷ್ಟೇ, ಮನೆಗೆ ಬಂದು ನನ್ನ ಮಗನಿಗೆ ಅಂತ ಸ್ವಲ್ಪ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊತಿದ್ದೆ. ಅಂದರೆ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ತಿನ್ಸಿದ್ರೆ ತಿಂತಾನೆ. ಏನು ಮಾಡ್ತಾ ಇದ್ದೀರಾ? ಬಜ್ಜಿ ಮಾಡ್ತಾ ಇದ್ದೀರಾ? ಪ್ಲೇಟ್ ಯಾಕೆ ಬೇಕು? ಇಲ್ಲೇ ಐತಲ್ಲ ಪ್ಲೇಟು. ಆಮೇಲೆ ಈವ್ನಿಂಗ್ ಅಂದರೆ ರಾತ್ರಿ ಮ್ಯಾಗಿ ತಿನ್ಬೇಕು ಅನ್ನಿಸ್ತಿದ್ದು. ನನ್ನ ಹಸ್ಬೆಂಡ್ ಮಾಡೋ ಮ್ಯಾಗಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಮೊಟ್ಟೆ ಹಾಕಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೆ, ಪ್ಲೀಸ್ ಮ್ಯಾಗಿ ಮಾಡಿಕೊಡು ಅಂತ. ಅವ್ರು ಹೇಳ್ತಾ ಇದ್ರು, ನನಗೆ ಇವಾಗ ಮ್ಯಾಚ್ ಇದೆ, ನಾನು ಮಾಡ್ಕೊಡಲ್ಲ ಅಂತ. ಹಂಗೆ ಮ್ಯಾಚ್ ನೋಡಿಕೊಂಡೆ ಮಾಡಿಕೊಡು ಅಂತ ಹೇಳಿದೆ. ಫೈನಲಿ ಮಾಡಿಕೊಟ್ರು ಪಾಪ. ಮ್ಯಾಚ್ ಇದ್ದಾಗಂತೂ ನಮ್ಮ ಮನೇಲಿ ಏನೂ ಕೆಲಸ ಆಗಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋನ ನೋಡಿದ್ದಕ್ಕೆ. ಆಗೋದು ಆಲ್ಮೋಸ್ಟ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ.